ಇನ್ನೊಂದು ಕೆಲವರಲ್ಲಿ ಒಂದು ಮೂಢನಂಬಿಕೆ ಬಂದ್ಬಿಟ್ಟಿದೆ. ಕೆಲವರು ಹೇಳ್ತಾರೆ, ಗುರುಗಳೇ ಈ ಆಷಾಢ ಮಾಸದಲ್ಲಿ ದಂಪತಿಗಳು ಒಂದಾಗ್ಬಿಟ್ರೆ ಮಕ್ಕಳೆಲ್ಲವೂ ಸಹ ಬುದ್ಧಿಮಾನ್ಯರಾಗಿ ಅಂಗವಿಕಲರಾಗಿ ಜನನವಂತ. ಆಗಲೇ ಹೇಳಿದೆ, ಈ ದಂಪತಿಗಳು ಒಂದಾದಾಗ ಮಗು ಜನನವಾಗುವಂಥ ಸಂದರ್ಭ ಇದೆಯಲ್ಲ ಅದು ಉತ್ತಮವಾಗಿರೋದಿಲ್ಲ. ಅದು ತುಂಬ ಪರಿಸರದಲ್ಲಿ ಪಂಚಭೂತಗಳಲ್ಲಿ ಬಹಳ ವ್ಯತ್ಯಾಸಗಳಾಗಿರುವಂತಹ ವಾತಾವರಣಗಳ ನಿರ್ಮಾಣವನ್ನು ಮಾಡುತ್ತೆ ಜನನವಾಗುವಂಥ ಸಂದರ್ಭದಲ್ಲಿ. ಆವಾಗ ಅದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಮಗು ಬಹಳ ಕಷ್ಟಕರವಾಗಿರುತ್ತೆ. ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಇದು ವಿಶೇಷವಾದಂತಹ ಸಂಚಿಕೆ. ಈ ಆಷಾಢ ಮಾಸ ನೋಡಿ, ಜುಲೈ 15ನೇ ತಾರೀಕಿಂದ ಆರಂಭವಾಗಿ ಆಗಸ್ಟ್ 12ನೇ ತಾರೀಕಿನ ತನಕ ಆಷಾಢ ಮಾಸವಾಗಿರುತ್ತೆ. ಈ ಆಷಾಢ ಮಾಸದಲ್ಲಿ ದಂಪತಿಗಳು ದೂರದೂರವಾಗಿರಬೇಕು ಗುರುಗಳೇ ಅಂತಾರೆ. ಇದಕ್ಕೆ ಏನು ಕಾರಣ ಗುರುಗಳೇ? ನೋಡಿ, ನಮ್ಮ ಹಿರಿಯರು ಮಾಡಿರುವಂತಹ ಒಂದು ಶಾಸ್ತ್ರ, ಒಂದು ಪ್ರತೀತಿಗಳು ಯಾವುದೂ ಸಹ ಅನರ್ಥವಾಗೋದಿಲ್ಲ. ಅರ್ಥಸಹಿತವಾಗಿ ಮತ್ತು ಲಾಭದಾಯಕವಾಗಿ ನಮಗಿರುತ್ತೆ. ಈ ಆಷಾಢ ಮಾಸ ನಮಗೆ ಜುಲೈ ಅಂಡ್ ಆಗಸ್ಟಲ್ಲಿ ಬರುವಂತಹ ಮಾಸ. ಈ ಮಾಸದಲ್ಲಿ ದಂಪತಿಗಳೇನಾದರೂ ಒಂದಾದಾಗ ಹುಟ್ಟುವಂತಹ ಮಕ್ಕಳ ಕಾಲ ಯಾವಾಗ ಬರುತ್ತೆ ಅಂದರೆ, ಅದು ಇಲ್ಲಿಂದ ನೀವು ನೋಡಿಕೊಂಡು 9ನೇ ತಿಂಗಳಿಗೆ ಹೋದಾಗ ನಿಮಗೆ ಚಳಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಮಕ್ಕಳು ಜನನವಾದಂಥ ಸಂದರ್ಭದಲ್ಲಿ ಅಲ್ಲಿ ಆರೋಗ್ಯಗಳ ವ್ಯತ್ಯಾಸವಾಗಿ ಹುಟ್ಟುವಂಥ ಮಗುವಿನ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಬೀಳುತ್ತೆ ಎನ್ನುವುದಕ್ಕೋಸ್ಕರವಾಗಿ ಈ ತಿಂಗಳಲ್ಲಿ ನೀವು ಈ ದಾಂಪತ್ಯ ಜೀವನವನ್ನು, ಮಕ್ಕಳಾಗುವಂತಹ ಒಂದು ಪ್ಲಾನ್ಗಳನ್ನು ಮುಂದೂಡಬೇಕು. ಮುಂದೂಡಲಿಲ್ಲ ಅಂತ ಅಂದಾಗ ಈಗ ಆಗುವಂತಹ ಒಂದು ಸಂತಾನ ಫಲ ಮುಂದೆ ಮಗು ಜನನವಾಗುವಂಥ ಸಂದರ್ಭದಲ್ಲಿ ಅದು ಶುಭವಾಗಿರುವಂಥ ಕಾಲಘಟ್ಟ ಆಗಿರೋದಿಲ್ಲ. ಆ ಕಾಲದಲ್ಲಿ ಇಲ್ಲಿಂದ ತೆಗೆದುಕೊಂಡಾಗ 9ನೇ 10ನೇ ತಿಂಗಳು ಏನಾಗಿರುತ್ತೆ ಅಂದರೆ ನಿಮಗೆ ತುಂಬ ಕೋಲ್ಡ್ ವಾತಾವರಣ, ತುಂಬ ಶೀತದ ವಾತಾವರಣ. ಆ ಕಾಲದಲ್ಲಿ ಮಕ್ಕಳು ಜನನವಾದಾಗ ನಾನಾ ರೀತಿಯಾದಂಥ ಆರೋಗ್ಯದ ವ್ಯತ್ಯಾಸಗಳಾಗಿ ಹುಟ್ಟುವಂಥ ಮಗುವಿನ ಮೇಲೆ ದುಷ್ಪರಿಣಾಮಗಳನ್ನು ಅದು ಬೀರುತ್ತೆ. ಆವಾಗ ಆರೋಗ್ಯ ವ್ಯತ್ಯಾಸ, ವಯಸ್ಸಿಗೆ ವ್ಯತ್ಯಾಸ ಇದೆಲ್ಲವೂ ಆಗಿ ಸುಮಾರು ಮಕ್ಕಳಲ್ಲಿ ನಾನಾ ರೀತಿ ನ್ಯೂನತೆಗಳನ್ನು ಕಾಣುವಂಥ ವಾತಾವರಣಗಳು ಈ ಗಂಡ ಹೆಂಡತಿ ಜನನ ಒಂದಾದಾಗ ಆಗುವಂತಹ ದುಷ್ಪರಿಣಾಮ ಆಗ ಬೀಳುತ್ತೆ. ಅದಕ್ಕೋಸ್ಕರವಾಗಿ ನಾವೇನು ಹೇಳ್ತೇವೆ, ಈ ಸಂದರ್ಭ, ಈ ಆಷಾಢ ಮಾಸ ನೀವು ದಂಪತಿಗಳು ದೂರದೂರವಾಗಿರಬೇಕು ಅಂತ ಏನು ಮಾಡ್ತಾರೆ, ಹೊಸದಾಗಿ ಮದುವೆ ಆದಂಥವರಿಗೆ ತವ್ರ ಮನೆಗೆ ಕನ್ಯೆಯನ್ನು ಕಳಿಸುವಂಥದ್ದು. ಇನ್ನೊಂದು ಶಾಸ್ತ್ರವನ್ನು ಹೇಳ್ತೇವೆ, ಈ ಆಷಾಢ ಮಾಸದಲ್ಲಿ ಅತ್ತೆ ಮತ್ತು ಸೊಸೆ ಒಂದೇ ಬಾಗಿಲಿನಲ್ಲಿ ಓಡಾಡಬಾರ್ದು. ಈ ಸಂದರ್ಭದಲ್ಲಿ ಈ ಆಷಾಢ ಮಾಸದಲ್ಲಿ ಆ ರೀತಿಯಾದಂಥ ಅತ್ತೆ ಸೊಸೆ ಒಂದೇ ಬಾಗಿಲಲ್ಲಿ ಓಡಾಡಿದಾಗ ಅವರಲ್ಲಿ ಮನಸ್ತಾಪಗಳು ಬರುತ್ತೆ. ತಂದೆ ತಾಯಿ ಅತ್ತೆ ಮತ್ತು ಸೊಸೆಯಂದಿರಲ್ಲಿ ದ್ವೇಷಗಳು ಹುಟ್ಟುತ್ತೆ, ಪ್ರೀತಿ ವಾತ್ಸಲ್ಯಗಳು ಬರೋದಿಲ್ಲ. ಮತ್ತು ಅತ್ತೆ ಸೊಸೆಯಲ್ಲಿ ಮಾತೃತ್ವ ಮತ್ತು ಪುತ್ರಿಯತ್ವ ಯಾವುದು ಸಹ ಸಿಗೋದಿಲ್ಲ. ಇದರಲ್ಲಿ ದುಷ್ಪರಿಣಾಮಗಳೇ ಜಾಸ್ತಿ. ಆದ್ದರಿಂದ ಈ ಮಾಸ ಒಳ್ಳೆಯ ಮಾಸವಲ್ಲ. ಆದ್ದರಿಂದ ಒಂದೇ ಬಾಗಿಲಲ್ಲಿ ಅತ್ತೆ ಸೊಸೆದಿರು ಓಡಾಡಬಾರ್ದು. ಓಡಾಡಿದಾಗ ಅತ್ತೆಯ ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು, ಸೊಸೆಯ ಆರೋಗ್ಯದಲ್ಲಿ ವ್ಯತ್ಯಾಸವಾಗಬಹುದು. ಅತ್ತೆಯ ಮನಸ್ಸಿನಲ್ಲಿ ಬೇರೆ ಬೇರೆ ಕಲ್ಪನೆಗಳು ಬರಬಹುದು, ಸೊಸೆಯ ಮನಸ್ಸಿನಲ್ಲೂ ಸಹ ಬೇರೆ ಬೇರೆ ಚಿಂತನೆಗಳು ಬರಬಹುದು. ಅಲ್ಲಿಂದ ಘರ್ಷಣೆಗಳಿಗೆ ಕಾರಣವಾಗಬಹುದು. ಕುಟುಂಬದಲ್ಲಿ ಕಲಹಗಳಾಗಿ, ಮನಸ್ತಾಪಗಳಾಗಿ ಕುಟುಂಬದಲ್ಲಿ ನಾನಾ ರೀತಿಯಾದಂತಹ ತೊಂದರೆ ತಾಪತ್ರೆಗಳು ಇದರಲ್ಲಿ ಬರಬಹುದು. ಅನ್ನೋದಕ್ಕೋಸ್ಕರವಾಗಿ ಈ ಆಷಾಢ ಮಾಸ ಬಂದಾಗ ಹೊಸದಾಗಿ ಮದುವೆ ಆಗಿರುವಂಥವರು 1 ವರ್ಷದ ಕಾಲದವರೆಗೂ ಮಾತ್ರವೇ ಇದು ಮಾತ್ರ ಇರುತ್ತೆ. ಯಾರು ಅತ್ತೆ ಸೊಸೆ ಒಂದೇ ಬಾಗಿಲಲ್ಲಿ ಓಡಾಡಬಾರ್ದು ಅನ್ನೋಕ್ಕೋಸ್ಕರವಾಗಿ ಹೊಸದಾಗಿ ಒಂದು ಮದುವೆ ಆಗಿದಂತಹ ಕನ್ಯೆಯನ್ನು ತವ್ರ ಮನೆಗೆ ಕಳಿಸುವಂಥದ್ದು. ಜೊತೆಯಲ್ಲಿ ಇನ್ನೊಂದು ಪ್ರತೀತಿ, ಇನ್ನೊಂದು ಶಾಸ್ತ್ರ, ಈ ಆಷಾಢ ಮಾಸದಲ್ಲಿ ಗಂಡು ಹೆಣ್ಣು, ಹುಡುಗ ಹುಡುಗಿ ಹೊಸದಾಗಿ ಮದುವೆ ಆಗಿರುವಂಥವರು ಸೇರಬಾರದು. ಹಾಗಾದರೆ ಗುರುಗಳೇ, ಮದುವೆಯಾಗಿ 2-3 ವರ್ಷ ಆಗಿರೋರೆಲ್ಲ ಸೇರ್ಬೋದಾ? ಖಂಡಿತವಾಗಿ ಇದು ದಾಂಪತ್ಯ ಜೀವನಕ್ಕೆ ಇದು ಮಾರಕವೇ ಆಗಿರುತ್ತೆ ಈ ಆಷಾಢ ಮಾಸ. ಯಾಕೆ ನಾನು ಆಗಲೇ ನಿಮಗೆ ಕ್ಲೀನಾಗಿ ಬಿಡಿಸಿ ಹೇಳಿದ್ದು ಅಂತ ಅಂದರೆ,
ಈ ಮಾಸದಲ್ಲಿ ಗಂಡ ಹೆಂಡತಿ ಸೇರಿದಾಗ, ಗರ್ಭಿಣಿ ಸ್ತ್ರೀಯರಾದಾಗ, ಈ ಮಾಸದಿಂದ ನಾವು ತೆಗೆದುಕೊಂಡಾಗ ಮುಂದಿನ ಮಗು ಜನನವಾಗುವಂಥ ಸಂದರ್ಭ ಇರುತ್ತಲ್ಲ, ಅದು ಆ ವಾತಾವರಣ, ಆ ಮಾಸ ಶುಭವಾಗಿರುವಂಥ ಮಾಸ ಆಗಿರೋದಿಲ್ಲ. ಆ ಮಾಸದಲ್ಲಿ ಜನನವಾದಾಗ ಮಕ್ಕಳು ತುಂಬ ಸಫರ್ ಪಡ್ತಾರೆ, ತುಂಬ ಕಷ್ಟಪಡ್ತಾರೆ. ಮಕ್ಕಳು ಹುಟ್ಟಿದಂಥ ಸಂದರ್ಭದಲ್ಲಿ ತುಂಬ ನಾನಾ ರೀತಿಯಾದಂತಹ ವ್ಯತ್ಯಾಸಗಳಾಗ್ಬಿಡುತ್ತೆ. ಅದಕ್ಕೋಸ್ಕರವಾಗಿ ಅಂಥ ವಾತಾವರಣಗಳು ಚೆನ್ನಾಗಿರಬೇಕು. ಇದು ಬಿಟ್ಟು ನಿಮಗೆ ಆಗಸ್ಟು ಸೆಪ್ಟೆಂಬರ್ ಬಂದಾಗ ಈ ಚಳಿಯ ವಾತಾವರಣ, ಒಂದು ಕೋಲ್ಡ್ ವಾತಾವರಣ ಮತ್ತು ಒಂದು ರೀತಿಯಾದಂತಹ ಮಕ್ಕಳಿಗೆ ತೊಂದರೆ ಆಗದಲ್ಲಿರುವಂತಹ ವಾತಾವರಣ ನಿಮಗೆ ಅನಂತರದಲ್ಲಿ ಸಿಗುತ್ತೆ. ಆದ್ದರಿಂದ ಈ ಆಷಾಢ ಮಾಸ ಅತ್ಯಂತ ಜಾಗರೂಕತೆ ಇರುವಂತಹ ಮಾಸ. ಅದರಲ್ಲೂ ಸಹ ದಂಪತಿಗಳನ್ನು ದೂರ ಮಾಡುವಂತಹ ಮಾಸ, ಅತ್ತೆ ಸೊಸೆಯನ್ನು ದೂರ ಮಾಡುವಂತಹ ಮಾಸ. ಹಾಗಾದರೆ ಗುರುಗಳೇ, ನಮಗೆ ಅತ್ತೆ ಇಲ್ಲ, ನಮ್ಮ ಬೇರೆ ಸಪ್ರೇಟಾಗಿದ್ದೀವಿ, ಅಥವಾ ಅತ್ತೆ ನಮಗೆ ಇಲ್ಲವೇ ಇಲ್ಲ ಅಂದರೆ ಖಂಡಿತವಾಗಿ ನೀವು ಆ ಥರ ಇರ್ಬೋದು. ಆಗಿದ್ದಾಗ ದಂಪತಿಗಳು, ಹೊಸದಾಗಿ ಮದುವೆ ಆಗಿರುವಂಥ ದಂಪತಿಗಳು ಆದಷ್ಟು ಸಹ ಎಚ್ಚರಿಕೆಯಿಂದಿರುವಂಥದ್ದು ಅತ್ಯಂತ ಸೂಕ್ತ. ನಾನು ಮದುವೆ ಆಗಿಬಿಟ್ಟೆ, ಅಲ್ಲಿ ನಾನು 2ನೇ ಮಗು ಮಾಡ್ಕೋತಿದ್ದೀನಿ ಗುರುಗಳೇ, ಅವ ನಮಗೇನು ತೊಂದರೆ ಇಲ್ವಾ ಅಂತಂದರೆ ಖಂಡಿತವಾಗಿ ನೀವು ಸಹ ಆಷಾಢ ಮಾಸವನ್ನು 1 ತಿಂಗಳ ಕಾಲ ದಾಂಪತ್ಯ ಜೀವನವನ್ನು ಮುಂದೂಡಬೇಕು. ಅನಂತರದಲ್ಲಿ ನಿಮಗೆ ಶುಭವಾಗಿರುವಂಥ ದಿನಗಳು ಖಂಡಿತವಾಗಿ ಸಿಗುತ್ತೆ. ಆಷಾಢ ಮಾಸವನ್ನು ನಿರ್ಲಕ್ಷ್ಯವನ್ನು ಮಾಡಬೇಡಿ. ನಿರ್ಲಕ್ಷ್ಯ ಮಾಡಿದಾಗ ಮುಂದೆ ದಿನಗಳಲ್ಲಿ ಪಶ್ಚಾತ್ತಾಪ ಪಡುವಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗಬಹುದು. ಇದೆಲ್ಲ ಭಯ ಹುಟ್ಟಿಸುವಂಥದ್ದಲ್ಲ, ಎಚ್ಚರಿಕೆ ಇಡುವಂಥದ್ದು. ನಮ್ಮ ದೊಡ್ಡವರು, ನಮ್ಮ ಹಿರೀಕರು, ನಮ್ಮ ತಲೆಮಾರಿನವರು ಏನಾದರೂ ಒಂದು ಶಾಸ್ತ್ರವನ್ನು, ಒಂದು ಸಂಬಂಧಗಳನ್ನು, ಏನಾದರೂ ಒಂದು ಈ ರೀತಿಯಾದಂಥ ಸಂಪ್ರದಾಯಗಳನ್ನು ಮಾಡಿದ್ದಾರೆ ಅಂತಂದರೆ ಅದು ಅರ್ಥಪೂರ್ಣವಾಗಿರುತ್ತೆ. ಅದೆಲ್ಲವೂ ಸಹ ಮುಂದಿನ ಒಳಿತಿಗಾಗಿ ಆಗಿರುತ್ತೆ. ಆದ್ದರಿಂದ ಈ ಆಷಾಢ ಮಾಸ ಅನ್ನುವಂಥದ್ದನ್ನು ಎಚ್ಚರಿಕೆಯ ಮಾಸ. ಇದು ದಾಂಪತ್ಯಕ್ಕೆ ಉತ್ತಮವಾದಂಥ ದಿನಗಳನ್ನು ಕಲ್ಪಿಸುವಂತಹ ಮಾಸ. ಆದ್ದರಿಂದ ಇದರಲ್ಲಿ ನಾವೇನು ಶಾಸ್ತ್ರಗಳೇನಿರುತ್ತೆ ಆ ಶಾಸ್ತ್ರಗಳನ್ನು, ನಾವು ಹಿರಿಯರು ಮಾಡಿರುವಂಥ ಸಂಪ್ರದಾಯಗಳನ್ನು ನಾವೆಲ್ಲರೂ ಸಹ ಅದನ್ನು ಫಾಲೋ ಮಾಡೋಣ. ಅದಕ್ಕೆ ನಾವೆಲ್ಲರೂ ಸಹ ಗೌರವ ಕೊಡೋಣ. ಅದರಿಂದ ಆಗುವಂಥ ಕಷ್ಟದಿಂದ ನಾವು ವಿಮುಕ್ತರಾಗೋಣ. ಮುಂದಿನ ದಿನಗಳಾಗುವಂಥ ಲಾಭಕ್ಕೆ ನಾವು ಎಲ್ಲರೂ ಸಹ ಅದಕ್ಕೆ ನಾವು ಸಿದ್ಧತೆಗಳನ್ನು ಮಾಡ್ಕೊಳ್ಳೋಣ ಅನ್ನುವಂತಹ ವಾತಾವರಣಗಳನ್ನು ಇಟ್ಕೊಂಡು ಶಾಸ್ತ್ರಗಳನ್ನು ಮಾಡಿರ್ತಾರೆ. ಆದ್ದರಿಂದ ನಾವೆಲ್ಲರೂ ಸಹ ಅದಕ್ಕೆ ಗೌರವ ಕೊಟ್ಟು ಅದರಂತೆ ನಡ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಇದು ಆಷಾಢ ಮಾಸದ ವಿಶೇಷವಾದಂಥ ಸಂಚಿಕೆ. ಆಷಾಢ ಮಾಸ ಅನ್ನುವಂಥದ್ದು ಸ್ವಲ್ಪ ನಮಗೆ ತೊಂದರೆ ತಾಪತ್ರಗಳನ್ನು ಕೊಡುವಂತಹ ಮಾಸವಾಗಿರುವುದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ನಾವು ವಹಿಸಬೇಕು. ಇನ್ನೊಂದು, ಕೆಲವರಲ್ಲಿ ಒಂದು ಮೂಢನಂಬಿಕೆ ಬಂದ್ಬಿಟ್ಟಿದೆ. ಕೆಲವರು ಹೇಳ್ತಾರೆ, ಗುರುಗಳೇ, ಈ ಆಷಾಢ ಮಾಸದಲ್ಲಿ ದಂಪತಿಗಳು ಒಂದಾಗ್ಬಿಟ್ರೆ ಮಕ್ಕಳೆಲ್ಲವೂ ಸಹ ಬುದ್ಧಿಮಾನ್ಯರಾಗಿ ಅಂಗವಿಕಲರಾಗಿ ಜನನವನ್ನು ತಾಳ್ತಾರಾ ಅನ್ನುವಂತಹ ಒಂದು ವಿಚಾರಗಳನ್ನು ಕೇಳ್ತಿರ್ತಾರೆ. ಇದೆಲ್ಲವೂ ಸಹ ಆ ಥರ ವಾತಾವರಣಗಳೇನು ಬರೋದಿಲ್ಲ. ನಾನು ಆಗಲೇ ಹೇಳಿದೆ, ಈ ದಂಪತಿಗಳು ಒಂದಾದಾಗ ಮಗು ಜನನವಾಗುವಂಥ ಸಂದರ್ಭ ಇದೆಯಲ್ಲ, ಅದು ಉತ್ತಮವಾಗಿರೋದಿಲ್ಲ. ಅದು ತುಂಬ ಪರಿಸರದಲ್ಲಿ, ಪಂಚಭೂತಗಳಲ್ಲಿ ಬಹಳ ವ್ಯತ್ಯಾಸಗಳಾಗಿರುವಂತಹ ವಾತಾವರಣಗಳ ನಿರ್ಮಾಣವನ್ನು ಮಾಡುತ್ತೆ ಜನನವಾಗುವಂಥ ಸಂದರ್ಭದಲ್ಲಿ. ಆವಾಗ ಅದು ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಮಗು ಬಹಳ ಕಷ್ಟಕರವಾಗಿರುತ್ತೆ. ಆದ್ದರಿಂದ ಆ ವಾತಾವರಣಗಳು ಸೃಷ್ಟಿಯಾಗುತ್ತೆ ಹೊರತು ಯಾವುದೇ ಬುದ್ಧಿಮಾನ್ಯರಾಗಲಿ ನ್ಯೂನತೆಗಳಾಗಿ ಹುಟ್ಟುವಂಥದ್ದಿರೋದಿಲ್ಲ. ಬೇರೆ ವ್ಯತ್ಯಾಸಗಳಾದಾಗ ಆ ಥರ ಆಗಬಹುದೇನೋ ಅನ್ನುವುದಕ್ಕೋಸ್ಕರವಾಗಿ ಎಚ್ಚರಿಕೆಯನ್ನು ವಹಿಸಿ. ಈ ಸಂದರ್ಭದಲ್ಲಿ ಈ ದಂಪತಿಗಳ ದಾಂಪತ್ಯ ಜೀವನವನ್ನು 1 ತಿಂಗಳ ಕಾಲ ಮುಂದೂಡಿ ಎನ್ನುವುದಕ್ಕೋಸ್ಕರವಾಗಿ ಹೇಳುವಂಥದ್ದೇ ಹೊರತು ದೊಡ್ಡ ಈ ರೀತಿಯಾದಂಥ ಕಲ್ಪನೆಗಳನ್ನು ಏನೋ ಆಗ್ಬಿಡುತ್ತೆ, ಏನೋ ಹೋಗ್ಬಿಡುತ್ತೆ, ಅದು ಬೇಡ. ಎಚ್ಚರಿಕೆಯನ್ನು ವಹಿಸ್ಕೊಳ್ಳೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ನಮಸ್ಕಾರ.